ನನ್ನ ಹೆಸರು ರಿಂಕು. ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದೇನೆ. ಮದುವೆಯಾಗಿ 2 ವರ್ಷ ಆಯಿತು. ನನ್ನ ಗಂಡ ಬಿಸ್ನೆಸ್ ಮ್ಯಾನ್. ಹೆಚ್ಚಾಗಿ ಮನೆಯಿಂದ ಹೊರಗಡೆಗೆ ಕೆಲಸದ ನಿಮಿತ್ತ ತಿರುಗಾಡುತ್ತಿರುತ್ತಾರೆ. ನನ್ನ ಗಂಡ ದುಡ್ಡಿಂದ ಏನನ್ನು ಬೇಕಾದರೂ ಕೊಳ್ಳಲು ಶಕ್ತನಾದವನು. ಅದು ಯಾವುದೇ ವಸ್ತು ಆದರೂ ಸರಿ ಅಥವಾ ಹುಡುಗಿಯಾದರೂ ಸರಿ. ಹೊರಗಡೆ ಹಲವು ಹುಡುಗಿಯರ ಜೊತೆ ಸಂಬಂಧ ಇಟ್ಟುಕೊಂಡಿರುವುದು ನನಗೆ ತಿಳಿದಿತ್ತು. ನನಗೂ 2 ವರ್ಷ ಇದನ್ನೆಲ್ಲ ಸಹಿಸಿಕೊಂಡು ಸಾಕಾಯಿತು. ನಾನು ಕೂಡ ಯಾವನೋ ಹುಡುಗನ ಸಹವಾಸ ಮಾಡಿ ನನ್ನ ಗಂಡನಿಗೆ ಬುದ್ಧಿ ಕಲಿಸಬೇಕು ಎಂದು ಕಾಯುತ್ತಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರನ್ನು ಹುಡುಕಾಡತೊಡಗಿದೆ. ಆದರೆ ಹೆಚ್ಚಾಗಿ ಚಪ್ರಿಗಳೇ ನನ್ನನ್ನು ಸಂಪರ್ಕಿಸುತ್ತಿದ್ದರು. ನನಗೆ ಅಂಥ ಹುಡುಗರು ಒಂಚೂರೂ ಹಿಡಿಸುತ್ತಿರಲಿಲ್ಲ. ದಿನದಲ್ಲಿ ನೂರಾರು ಹುಡುಗರು ನನಗೆ ಮೆಸೇಜ್ ಮಾಡುತ್ತಿದ್ದರು. ಇದೇ ದೊಡ್ಡ ತಲೆನೋವಾಗಿ ನಂತರ ನಾನು ನನ್ನೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಡಿಲೀಟ್ ಮಾಡಿದೆ. ನನಗೆ ಒಬ್ಬ ಸರಳ ಗಟ್ಟಿಮುಟ್ಟಾದ ಹಳ್ಳಿ ಹುಡುಗನೆಂದರೆ ತುಂಬ ಇಷ್ಟ. ಆದರೆ ಅಂಥ ಹುಡುಗ ಸಿಗುವುದೇ ಅನುಮಾನವಾಗಿತ್ತು. ನಮ್ಮ ಮನೆಯಲ್ಲಿ ಶಾಂತಮ್ಮ ಎಂಬಾಕೆ ಮನೆ ಕೆಲಸಗಳನ್ನು ಮಾಡಲು ಇದ್ದಳು. ಒಂದು ದಿನ ಆಕೆಗೆ ಊರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ನೀನು ಊರಿಗೆ ಹೋದರೆ ಮನೆ ಕೆಲಸ ಯಾರಮ್ಮ ಮಾಡ್ತಾರೆ ಎಂದು ನಾನು ಕೇಳಿದೆ. ಅದಕ್ಕೆ ಶಾಂತಮ್ಮ ನನ್ನ ಪರಿಚಯದ ಹುಡುಗನನ್ನು ಕರೆದಿರುವೆ ಎಂದು ಹೇಳಿದಳು. ಶಾಂತಮ್ಮ ಊರಿಗೆ ಹೋದಂತೆ ಆ ಹುಡುಗ ನನ್ನ ಮನೆಗೆ ಬಂದ. ಅವನನ್ನು ನೋಡಿದ ತಕ್ಷಣ ನನ್ನಲ್ಲಿ ಏನೋ ಒಂದು ರೀತಿಯ ಉತ್ಸಾಹದ ಅಲೆ ಉಬ್ಬರಿಸಿತು. ಆತ ನೋಡಲು ತುಂಬ ಸುಂದರವಾಗಿದ್ದ. ವ್ಯಾಯಾಮ ಮಾಡಿ ದಂಡಿಸಿದ ದೇಹ ಗಟ್ಟಿಮುಟ್ಟಾಗಿತ್ತು. ನನಗೆ ಆತ ಮನೆ ಕೆಲಸಗಳನ್ನು ಮಾಡುತ್ತಾನೆ ಎಂಬ ಅನುಮಾನವಿತ್ತು. ಆದರೆ ಮನೆಗೆ ಬಂದ ಮೊದಲ ದಿನದಿಂದಲೇ ಕೆಲಸ ಮಾಡಲು ಶುರು ಮಾಡಿದ. ಬಟ್ಟೆ ಒಗೆಯುತ್ತಿದ್ದ, ಪಾತ್ರೆ ತೊಳೆಯುತ್ತಿದ್ದ, ಕಸ ಗುಡಿಸಿ ನೆಲ ಒರೆಸಿ ಮನೆಯನ್ನು ಸ್ವಚ್ಛಂದವಾಗಿಡುತ್ತಿದ್ದ, ಅಡುಗೆ ಮಾಡುತ್ತಿದ್ದ. ಎಲ್ಲಾ ಕೆಲಸ ಮುಗಿದ ಮೇಲೆ ಎಲ್ಲಾದರೂ ಮೂಲೆಯಲ್ಲಿ ಕೂತು ಮೊಬೈಲ್ ನೋಡುತ್ತಿದ್ದ. ಒಂದು ರಾತ್ರಿ ನಾನು ನೈಟ್ ಪಾರ್ಟಿ ಮುಗಿಸಿ ಮನೆಗೆ ಬಂದೆ. ಶರಾಬಿನ ಅಮಲು ನನ್ನನ್ನು ತಲೆಗೇರಿಸಿತ್ತು. ಮಾರನೇ ದಿನ ಬೆಳಿಗ್ಗೆ ಎಚ್ಚರಗೊಂಡಾಗ ಗಂಟೆ 10 ಕಳೆದಿತ್ತು. ನನ್ನ ರೂಮಿನ ಕಿಟಕಿ ಬಾಗಿಲುಗಳು ಮುಚ್ಚಿದ್ದ ಕಾರಣ ಸಂಪೂರ್ಣವಾಗಿ ಕತ್ತಲೆ ತುಂಬಿತ್ತು. ಎದ್ದ ತಕ್ಷಣ ನಾನು ಆ ಹುಡುಗನಿಗೆ ಫೋನ್ ಮಾಡಿ ಟೀಯನ್ನು ರೂಮಿಗೆ ತರಲು ಹೇಳಿದೆ. ನಂತರ ಟಿವಿ ಆನ್ ಮಾಡಿ ಕುಳಿತೆ. ಅಷ್ಟರಲ್ಲಿ ಆತ ಟೀ ತಗೊಂಡು ನನ್ನ ರೂಮಿನ ಒಳಗೆ ಬಂದ. ನಾನು ಫ್ರೆಶ್ ಆಗಲು ಬಾತ್ರೂಮಿಗೆ ಹೋದೆ. ಬಾತ್ರೂಮಿಂದ ನಾನು ಹೊರಗೆ ಬಂದ ಮೇಲೂ ಕೂಡ ಅವನು ಅಲ್ಲೇ ನಿಂತಿದ್ದ, ನನ್ನನ್ನೇ ನೋಡುತ್ತಿದ್ದ. ನಾನು ಕೂತು ಟೀ ಕುಡಿಯಲು ಶುರು ಮಾಡಿದೆ. ಆದರೂ ಅಲ್ಲಿಂದ ಕದಲದೆ ನನ್ನನ್ನೇ ಗುರಾಯಿಸುತ್ತಿದ್ದ. ಯೌವನದ ಹವಸ್ಸು ತಲೆಗೇರಿರಬಹುದು ಅಂದುಕೊಂಡೆ. ಆದರೆ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಆತ ನನ್ನ ಗಂಡ. ಅಷ್ಟು ಹೆಸರು ಮತ್ತು ಶಕ್ತಿ ಇದ್ದಂತಹ ವ್ಯಕ್ತಿ. ಏನ್ ಗುರಾಯಿಸ್ತಾ ಇದ್ಯಾ? ಏನಾದ್ರೂ ಬೇಕಿತ್ತಾ ಎಂದು ಕೇಳಿದೆ. ಅದಕ್ಕವನು ಏನೂ ಇಲ್ಲ ಎಂದು ತಲೆಯಾಡಿಸಿದ. ಮತ್ತ್ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗಿ ಕೆಲಸ ನೋಡು ಎಂದು ನಾನು ದಬ್ಬಾಯಿಸಿದೆ. ಅವನು ಅಲ್ಲಿಂದ ಹೊರಟ. ಆಮೇಲೆ ನನಗೆ ಯಾಕೋ ಮನದಲ್ಲಿ ಸಂಕಟ ಆಗಲು ಶುರುವಾಯಿತು. ಪಾಪ ನನ್ನೊಂದಿಗೆ ಮಾತನಾಡಲು ಸಂಕೋಚವಾಗುತ್ತಿತ್ತೋ ಏನೋ. ನಂತರ ನಾನು ಟೀ ಕುಡಿದು ಮುಗಿಸಿ ಪುನಃ ಮಲಗಿದೆ. ಕಳೆದ ರಾತ್ರಿ ಹೋಗಿದ್ದ ಪಾರ್ಟಿ ಬಗ್ಗೆ ಆಲೋಚಿಸುತ್ತಿದ್ದೆ. ಅಷ್ಟರಲ್ಲಿ ಆತ ಮತ್ತೊಮ್ಮೆ ನನ್ನ ರೂಮಿಗೆ ಬಂದ ಮತ್ತು ಟೀ ಕಪ್ ತಗೊಂಡು ಮೌನವಾಗಿ ಹೋದ. ಹಲೋ, ಒಂದು ನಿಮಿಷ ಎಂದು ಅವನನ್ನು ಕರೆದೆ. ಅವನು ಬಾಗಿಲ ಬಳಿ ನಿಂತ. ಯಾಕೆ ನನ್ನನ್ನು ನೋಡಿದಾಗ ಒಂಥರ ಆಗ್ತೀಯಾ ಎಂದು ನಾನು ಕೇಳಿದೆ. ಇಲ್ಲ ಮೇಡಮ್, ಹಾಗೇನಿಲ್ಲ ಎಂದು ಆತ ಹೇಳಿದ. ಮಧ್ಯಾಹ್ನ ಊಟಕ್ಕೆ ಏನ್ ಅಡಿಗೆ ಮಾಡ್ತಿದ್ಯಾ ಎಂದು ಕೇಳಿದೆ. ಅಡುಗೆ ಮನೆಯಲ್ಲಿ ಬದನೆಕಾಯಿ ಇದೆ, ಸಾಂಬಾರ್ ಮಾಡ್ಲಾ ಮೇಡಮ್
ಬೇಡ, ನನಗೆ ಹೊರಗಡೆ ಶಾಪಿಂಗ್ ಮಾಡೋದಿದೆ. ನೀನು ಕೂಡ ನನ್ನ ಜೊತೆ ಬಾ ಎಂದೆ. ಅದಕ್ಕವನು ಆಯಿತು ಎಂದು ತಲೆಯಾಡಿಸಿದ. ನಾವು ಕಾರಿನಲ್ಲಿ ಹೊರಟೆವು. ಅವನು ನನ್ನ ಬದಿಯಲ್ಲೇ ಕುಳಿತಿದ್ದ. ಕಾರಿನೊಳಗೆ ಸ್ತಬ್ಧತೆ. ನಾನು ಡ್ರೈವ್ ಮಾಡ್ತಿದ್ದೆ. ಮಾತನಾಡಬೇಕು ಇಲ್ಲವೋ ಎಂಬುದು ನನಗೆ ಸ್ಪಷ್ಟವಾಗುತ್ತಿರಲಿಲ್ಲ. ಅವನು ಕೈಯಲ್ಲಿ ಮೊಬೈಲ್ ಹಿಡಿದಿದ್ದರೂ ಏನೂ ಮಾತಾಡ್ತಾನೆ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ಹಳೆ ನೋವಿನ ತೀವ್ರತೆಯ ಜೊತೆಗೆ ಹೊಸ ಆಸಕ್ತಿಯ ಮಗುಚಾಟ. ನೀನು ನಿನ್ನ ಪರಿಚಯನೇ ಮಾಡ್ಕೊಂಡಿಲ್ಲ ಎಂದು ನಾನು ಮಾತು ಶುರು ಮಾಡಿದೆ. ನನ್ನ ಹೆಸರು ರಘು. ನಮ್ಮ ಹಳ್ಳಿ ಬಾಳೆನಹಳ್ಳಿ, ತುಮಕೂರು. ನಾನು ಹೈಸ್ಕೂಲ್ವರೆಗೆ ಓದಿದ್ದೆ. ನಂತರ ಬೆಂಗಳೂರಿಗೆ ಬಂದೆ. ಅಪ್ಪ ಅಮ್ಮ ಇಲ್ಲ ಇದ್ದಾರೆ ಇವಾಗ ಅಂದ. ಅವನ ಮಾತಿನಲ್ಲಿ ನಿರೀಕ್ಷೆಗಳಿಲ್ಲದ ಸರಳತೆಗಳಿತ್ತು. ಅದರಲ್ಲಿಯೇ ನನಗೆ ಒಂದು ರೀತಿಯ ಶಾಂತಿ ತೋರಿತು. ಬಡಪಾಯಿ ಹಳ್ಳಿ ಹುಡುಗ, ದೇಹ ಬಲಾಢ್ಯಕ್ಕೆ ತಕ್ಕಂತೆ ಗಡಸು ಧ್ವನಿ. ಇಂಥವರ ಜೊತೆಗೆ ಬದುಕಿನಲ್ಲಿ ಸುಖ ಇರುತ್ತಾ ಎಂದು ನಾನು ಮನದಲ್ಲಿ ಯೋಚಿಸುತ್ತಿದ್ದೆ. ಮತ್ತಷ್ಟು ಗಂಟೆಗಳ ಕಾಲ ನಾವು ಶಾಪಿಂಗ್ ಮಾಡಿದೆವು. ನಾನು ಒಂದೊಂದು ಉಡುಪನ್ನು ತೋರಿಸಿದರೆ ತಮಾಷೆಯಾಗಿ ತಲೆ ತೂಗ್ತಿದ್ದ. ಕೆಲವೆರಡಕ್ಕೆ ಸುಮ್ಮನೆ ನಕ್ಕು ಹೋಗುತ್ತಿದ್ದ. ನಾವಿಬ್ಬರು ಹೋಟೆಲಲ್ಲೇ ಊಟ ಮಾಡಿದೆವು. ಅವನು ನನಗೆ ನಿಧಾನವಾಗಿ ಹತ್ತಿರವಾಗುತ್ತಿದ್ದ. ಅದು ಒಂದು ಸಾಂತ್ವನದ ನಂಬಿಕೆಯ ಹತ್ತಿರವಾಗಿತ್ತು. ಸಂಜೆ ಮನೆಗೆ ಹಿಂತಿರುಗಿದಾಗ ಮನಸ್ಸು ಬೆಳಗಿನಂತಿರಲಿಲ್ಲ. ಅದು ಹಗುರವಾಗಿತ್ತು. ಅವನ ಸಾನ್ನಿಧ್ಯದಲ್ಲಿ ನನಗೆ ನನ್ನ ಒಳಗಿನ ಒಂಟಿತನವು ಬಿಟ್ಟು ಹೋದಂತ ಭಾಸವಾಯಿತು. ಆ ರಾತ್ರಿ ನಾನು ಮಲಗುವುದಕ್ಕಿಂತ ಮೊದಲು ಹಠಾತ್ ಅವನಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದೆ. ಏಕೆಂದರೆ ಇದನ್ನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲು ನನಗೆ ಸಂಕೋಚವಾಗುತ್ತಿತ್ತು. ನಿನ್ನ ಜೊತೆ ಸಮಯ ಕಳೆಯೋಕೆ ನನಗೆ ತುಂಬಾ ಖುಷಿಯಾಯಿತು. ಅವನಿಂದ ತಕ್ಷಣದ ಉತ್ತರ, ಧನ್ಯವಾದಗಳು ಮೇಡಮ್. ನಿಮಗಿಷ್ಟ ಆಯ್ತಂದ್ರೆ ನನಗೂ ಖುಷಿನೇ. ಹೊಸದಾದ ನೆಮ್ಮದಿಯ ಛಾಯೆ ನನ್ನ ಹೃದಯವನ್ನು ಮಿಡಿಯುತ್ತಿತ್ತು. ಮರುದಿನ ಬೆಳಿಗ್ಗೆ ನಾನು ಡೈನಿಂಗ್ ಟೇಬಲ್ನಲ್ಲಿ ಬಂದು ಕುಳಿತೆ. ಬೆಳಿಗ್ಗೆ ಬೇಗನೆ ಎದ್ದು ತುಂಬಾ ದಿನ ಆಗಿತ್ತು. ಅದಲ್ಲದೆ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ತಿಂಡಿ ತಿಂದು ವರ್ಷಗಳೇ ಕಳೆದಿತ್ತು. ಆತ ನನಗೆ ಟೀ ಹಾಗೂ ತಿಂಡಿ ತಂದು ಕೊಟ್ಟ. ನಮ್ಮ ಕಣ್ಣೊಳಗಿನ ನೋಟಗಳು ಈಗ ಮೊದಲಿನಂತೆ ತೀರಾ ಸರಳವಾಗಿರಲಿಲ್ಲ. ಒಂದು ಮೌನ ಸಮ್ಮತಿ, ಒಂದು ನವೀನ ಆಸಕ್ತಿ ಇಬ್ಬರಿಗೂ ಸ್ಪಷ್ಟವಾಗುತ್ತಿತ್ತು. ಇಷ್ಟು ದೊಡ್ಡ ಶ್ರೀಮಂತರು ನೀವು, ಆದರೂ ಸರಳ ಸ್ವಭಾವನೆಂದು ಅಂತ ಅಂದನು. ನಾನು ತುಂಬಾ ಕಾಲದ ನಂತರ ಹಗುರವಾಗಿ ಖುಷಿಯಲ್ಲಿದ್ದೀನಿ ಅನ್ನಿಸ್ತಾ ಎಂದೆ. ಆ ಉತ್ತರ ಕೇಳಿದಾಗ ಅವನ ಮುಖದಲ್ಲಿ ಒಂದು ಬೆರಗಿನ ನಗು. ಆ ನಗೆಯಲ್ಲೇ ನನಗೆ ತನ್ನತನ ಕಂಡುಬಂತು. ಹೀಗೆ ದಿನಗಳು ಸಾಗುತ್ತಿದ್ದವು. ಅವನು ಸದಾ ನನ್ನ ಸುತ್ತಲಿರಬೇಕು ಎನಿಸುತ್ತಿತ್ತು. ಅವನು ಮನೆ ಕೆಲಸಗಳು ಮುಗಿದ ಬಳಿಕ ನನ್ನ ಜೊತೆ ಕುಳಿತು ನನ್ನ ಕಥೆಗಳನ್ನು ಕೇಳುತ್ತಾ ಕುಳಿತಿದ್ದ. ನಾನು ಅವನೊಂದಿಗೆ ನನ್ನ ದ್ವಂದ್ವ, ನೋವು, ಕಾಡಿತನ ಹಂಚಿಕೊಳ್ಳುತ್ತಾ ಹೋದಂತೆ ಅವನು ನನ್ನೊಳಗೆ ನಂಬಿಕೆ, ಆಶಾವಾದವನ್ನು ತುಂಬುತ್ತಿದ್ದ. ಆ ಸಂಜೆ ಮಳೆ ಸುರಿಯಲು ಶುರುವಾಯಿತು. ನಾನು ಬಾಲ್ಕನಿಯಲ್ಲಿ ನಿಂತು ಹೊರಗಿನ ತಂಪು ವಾತಾವರಣವನ್ನ ಅನುಭವಿಸುತ್ತಿದ್ದೆ. ಅವನು ನನ್ನ ಹಿಂದೆ ನಿಧಾನವಾಗಿ ನಿಂತ. ನಾನು ತಿರುಗಿ ಅವನ ಕಣ್ಣಲ್ಲಿ ನಿಜವಾದ ಪ್ರೀತಿಯನ್ನು ನೋಡಿ ನಿರ್ದಿಷ್ಟವಾಗಿ ನಿಂತುಬಿಟ್ಟೆ. ನೀನು ನನ್ನನ್ನು ಇಷ್ಟಪಡ್ತೀಯಾ ಎಂದು ನೇರವಾಗಿ ಕೇಳಿದೆ. ಅವನು ನನ್ನ ಹತ್ತಿರಕ್ಕೆ ಬಂದ. ನೀವು ನನ್ನ ಬದುಕಲ್ಲಿ ಕಂಡಂತಹ ಖುಷಿ, ಸಂತೋಷ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಬೇಕಾಗಿಲ್ಲ ಅಂದನು. ಅವನ ಮಾತು ಕೇಳಿ ನನ್ನ ಕಣ್ಣ ನೀರು ಜಿನುಗಿತು. ನಾನು ಅವನ ಮೇಲೆ ಕೈ ಸವರಿ ತಣ್ಣನೆಯ ಮುತ್ತು ನೀಡಿದೆ. ಆ ಮರೆತ ಕ್ಷಣದಲ್ಲಿ ಅವನು ನನ್ನನ್ನು ಬೆಚ್ಚಗೆ ತನ್ನ ಮಡಿಲಿಗೆ ಎಳೆದ. ನಾನು ವಿರೋಧಿಸಲಿಲ್ಲ. ನನ್ನೊಳಗಿನ ಹೋರಾಟಗಳು, ಎಲ್ಲ ಪೀಡೆಗಳು ಒಂದೇ ಕ್ಷಣದಲ್ಲಿ ಕರಗಿದವು. ಆ ರಾತ್ರಿಯು ನಮ್ಮಿಬ್ಬರಿಗೂ ನೆನಪಿಟ್ಟುಕೊಳ್ಳುವಂತಹ ರಾತ್ರಿಯಾಗಿತ್ತು.
ನಾವು ಸ್ನೇಹದಿಂದ ಪ್ರೀತಿಗೆ, ಪ್ರೀತಿಯಿಂದ ದೈಹಿಕ ಹಾಗೂ ಮಾನಸಿಕ ಸಮೀಪತೆಯತ್ತ ಸಾಗಿದೆವು. ಆ ಬೆರಗಿನ ಮಳೆ, ಆ ಮೌನ ಬದಲಾಯಿಸಿದ ನೋಟಗಳು ಎಲ್ಲವೂ ನಮ್ಮ ನಡುವಿನ ಸಂಬಂಧಕ್ಕೆ ಜೀವ ತುಂಬಿದವು. ನಮ್ಮ ನಡುವೆ ಸಂಬಂಧ ಬದಲಾಗಿತ್ತು. ಈಗ ಅವನು ಕೇವಲ ಮನೆ ಕೆಲಸಗಾರನಾಗಲಿಲ್ಲ, ನನ್ನ ನಿಜವಾದ ಪಾಲುದಾರನಾಗಿದ್ದ. ಆತನೊಂದಿಗೆ ನಾನು ಮುಗ್ಧತೆಯಿಂದ ಮಾತನಾಡಬಹುದಾಗಿತ್ತು, ನನ್ನ ದುಃಖವನ್ನು ಹಂಚಿಕೊಳ್ಳಬಹುದಾಗಿತ್ತು ಮತ್ತು ಪ್ರೀತಿಯನ್ನು ಅಪರಿಮಿತವಾಗಿ ಅನುಭವಿಸಬಹುದಾಗಿತ್ತು. ಒಂದು ರಾತ್ರಿ ನಾವಿಬ್ಬರೂ ಒಂದೇ ರೂಮಿನಲ್ಲಿದ್ದೆವು. ನಾನು ಕಿಟಕಿಯಿಂದ ಚಂದ್ರನ ಬೆಳಕು ನೋಡಿ ನಿಂತಿದ್ದೆ. ಅವನು ನನ್ನ ಹಿಂದೆ ನಿಂತಿದ್ದ. ಯಾವ ಮಾತೂ ಇಲ್ಲ. ಅವನು ನನ್ನ ಹೆಗಲಿಗೆ ಹತ್ತಿರವಾಗಿ ಕೈ ಇಟ್ಟು ನನ್ನ ಕಿವಿಯ ಬಳಿ ನಿಧಾನವಾಗಿ ಹಗುರವಾದ ಶ್ವಾಸದಿಂದ ನನ್ನ ನಿಭಾಯತೆಯನ್ನು ತೋರಿಸಿದ. ನಾನು ನಿಧಾನವಾಗಿ ತಿರುಗಿ ಅವನನ್ನು ನೋಡಿದೆ. ನಮ್ಮ ಕಣ್ಣುಗಳ ನಡುವೆ ಮಾತುಗಳಿಗಿಂತ ಮಿಗಿಲಾದ ನಂಟು ಜಾರಿತ್ತು. ನಾನು ಅವನ ಎದೆ ಮೇಲೆ ನನ್ನ ಕೈ ಇಟ್ಟೆ. ಅವನ ಹೃದಯ ಬಡಿತ ನನ್ನ ಕೈಗೆ ಸ್ಪಷ್ಟವಾಗಿ ಬಡಿಯುತ್ತಿತ್ತು. ಆ ಬಡಿತ, ಆ ಸ್ಪರ್ಶ ನನ್ನ ಅಂತರಾಳವನ್ನೇ ತಟ್ಟಿತು. ಅವನು ನನ್ನ ಕೈ ಹಿಡಿದು ಮೃದುವಾಗಿ ಹಾಸಿಗೆ ಹತ್ತಿರ ಕರೆದುಕೊಂಡು ಹೋದ. ಅಲ್ಲಿ ನಾವು ಎರಡೂ ಹೃದಯಗಳು ಒಂದಾಗಿ ಬೆರೆದೆವು. ಅವನ ಸ್ಪರ್ಶದಿಂದ ಆತುರವಲ್ಲದ ಆಶ್ರಯ, ನನ್ನ ಸ್ಪಂದನದಲ್ಲಿ ತೀವ್ರತೆ ಇಲ್ಲದ ತಾಳ್ಮೆ, ಇವೆರಡೂ ಸೇರಿ ಒಂದು ಹೊಸ ಬಗೆಯ ಶಾರೀರಿಕ ಸಂಪರ್ಕಕ್ಕೆ ಮಾರ್ಗವಾಯಿತು. ಅದು ಕೇವಲ ಶರೀರಗಳ ಸಂಯೋಗವಲ್ಲ, ಆತ್ಮಗಳ ಲಯವಾಗಿತ್ತು. ಅವನು ನನ್ನ ತೂಕ ತಾಳಿದ, ನನ್ನ ನಿಟ್ಟುಸಿರುಗಳನ್ನು ಗ್ರಹಿಸಿದ, ನನ್ನ ಯೌವನವನ್ನು ಗೌರವಿಸಿದ. ನಾನು ಅವನ ತಾಳವನ್ನು ಸ್ವೀಕರಿಸಿದೆ, ಅವನ ತೋಳಿನ ಶಕ್ತಿ ಮತ್ತು ಶಾಂತಿಯನ್ನು ಒಪ್ಪಿಕೊಂಡೆ. ಈ ದೈಹಿಕ ಸಂಪರ್ಕ ನಮ್ಮ ನಡುವೆ ನಂಬಿಕೆಯನ್ನು ಗಟ್ಟಿಗೊಳಿಸಿತು. ಇದು ಪ್ರೀತಿಯ ಅನಾವರಣ. ಇದು ನನ್ನ ಪ್ರಾಣವನ್ನು ಹಂಚಿಕೊಳ್ಳುವ ಒಂದು ಭಾವ. ಅಂಥ ಕ್ಷಣಗಳಲ್ಲಿ ದೈಹಿಕ ಸುಖ ಎಂಬುದು ಕೇವಲ ತೃಪ್ತಿಯ ವಿಷಯವಲ್ಲ ಎಂಬುದು ನನಗೆ ಸ್ಪಷ್ಟವಾಯಿತು. ಅದು ಸಂವಹನ, ಅದು ಸಮರ್ಪಣೆ, ಅದು ಸ್ಫೂರ್ತಿಯ ಜೀವಂತ ಭಾಷೆ. ಆನಂದದ ಕ್ಷಣಗಳು ಅಂತ್ಯವಿಲ್ಲದ ಶಾಂತಿಯ ಪ್ರವಾಹವನ್ನ ತಂದವು. ನಂತರ ರಾತ್ರಿ ನಾನು ಅವನ ಎದೆಯ ಮೇಲೆ ತಲೆ ಇಟ್ಟು ನಿದ್ರಿಸುತ್ತಿದ್ದೆ. ಅವನು ನನ್ನ ಬಾಳಲ್ಲಿ ಬಂದಿದ್ದು ಕೇವಲ ಇಚ್ಛೆಯ ತೃಪ್ತಿಗಾಗಿ ಅಲ್ಲ, ನನ್ನ ಹೃದಯದ ಕೊರತೆಯನ್ನು ತುಂಬಿಸಲು. ಕಥೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಮಸ್ಕಾರ.